SSLC ಮಾಡಲ್ ಕ್ವಶನ್ ಪೇಪರ್ 3 ವಿಷಯ ವಿಜ್ಞಾನ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನ. ಕನ್ನಡ ಮೀಡಿಯಮ್ ನೋಡ್ರಿ. ಫಿಸಿಕ್ಸ್ ನೋಡ್ರಿ ಫಸ್ಟ್. ಭೌತ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನೋಡ್ರಿ. ಮೇನ್ ಫಿಸಿಕ್ಸ್ ಅಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರದಲ್ಲಿ ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದರೆ ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಅಂತ ಕೇಳ್ಯಾರ. ಹೌದಾ? ಅದೇನು ದರ್ಪಣ ಒಂದು ವಸ್ತು ಅಂದ್ರೆ ನೇರ ಆಗಿರಬೇಕು, ದೊಡ್ಡದಾದ ಪ್ರತಿಬಿಂಬ ಅಂತಂದರೆ ಎದ್ರಾಗ ಆಗ್ತದಪ್ಪ ಅಂದರೆ ಅದು ನಿಮ್ನ ದರ್ಪಣ ಮತ್ತು ಅದು ಹೆಂಗೆ ಆಗಿರ್ತದೆ ಅಂದರೆ ಪ್ರತಿಬಿಂಬದ ಸ್ವಭಾವ ಕೇಳ್ಯಾರ. ಅದು ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಓಕೆನಾ? ಎರಡನೇ ಪ್ರಶ್ನೆ ನೋಡ್ರಿ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಅಂತ ಕೇಳ್ಯಾರ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿ ದರವು ಅಂತಂತಂದರೆ ದರ ಅಂತಕ್ಕಂಥದ್ದು ಅದು ಏನು ಹೇಳ್ತದೆ ಅಂತಂದರೆ ವಿದ್ಯುತ್ನ ಸಾಮರ್ಥ್ಯ ಹೇಳ್ತದೆ. ನೆನಪಿರಲಿ, ದರ ಅಂದರೆ ಸಾಮರ್ಥ್ಯ, ನೆನಪಿರಲಿ ವರ್ಡ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮೂರನೇ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ ಅಂತ ಕೇಳ್ಯಾರ. ರಿಯೋಸ್ಟಾಟ್ದು ಮತ್ತು ಸೇರ್ಪಡೆ ಇಲ್ಲದ ದಾಟಿದ ತಂತಿ ಅಂತಕ್ಕಂಥದ್ದು ಚಿತ್ರ ಬರೀರಿ. ರಿಯೋಸ್ಟಾಟ್ ಅಂದರೆ ಈ ಟೈಪ್ ಚಿತ್ರ ಇಳಿಸ್ಬೇಕು ಅಥವಾ ಇದು ಒಂದು ಇಳಿಸ್ಬೇಕು. ಎರಡರದಾಗ ಒಂದು ಯಾವುದ್ರ ಒಂದು ಇಳಿಸ್ರಿ. ಹೌದಾ? ದಾಟಿದ ಅಂತಂದರೆ ಒಂದು ಹಿಂಗೆ ರೇಗೆ ಹಾಕ್ಬೇಕು. ಹೌದಾ? ಹಿಂಗೆ ತೊಗೊಂಡ್ಕೆ ಈ ಥರ ಮಾಡಿ ಹಾಕಿದ್ರೆ ಮುಗಿದೋಯ್ತು. ಹೌದಾ? ಈ ಥರ ದಾಟಿದ ಅಂತಂದ ವಯರ್ ದಾಟಿ ಹೋಗ್ಯದ ಅಂತ ತೋರಿಸ್ತಾ ಇದು. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ನೋಡ್ರಿ. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು ಅಂತ ಕೇಳ್ಯಾರ. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸ್ ಇರ್ತದಲ್ಲ, ಅದು ಸಜೀವ ತಂತಿಗೆ ಸಂಪರ್ಕಿಸೋದು ಬದಲು ತಟಸ್ಥ ತಂತಿಗೆ ನಾವು ಸಂಪರ್ಕ ಮಾಡಿದ್ರಿಂದ ಆತದಂಥ ಪರಿಣಾಮ ಏನಂತಂದರೆ ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗಬಹುದು ಅಥವಾ ಫ್ಯೂಸ್ ಕಾರ್ಯನಿರ್ವಹಿಸದಿರುವುದರಿಂದ ವಿದ್ಯುತ್ ಉಪಕರಣಗಳ ಹಾನಿಗೊಳಗಾಗುತ್ತವೆ. ನೋಡ್ರಿ, 2 ಪಾಯಿಂಟ್ ಬರ್ತಾರೆ. ಇದಕ್ಕರ್ಧ ಟೋಟಲ್ 1 ಮಾರ್ಕ್ಸ್. ಐದನೇದು ನೋಡ್ರಿ. ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಎಚ್ ಮತ್ತು ಎಮ್ ಯಾವ ಬಣ್ಣಗಳನ್ನು ಪ್ರತಿನಿಧಿಸ್ತಾವ ಅಂತ ಕೇಳ್ಯಾರ. ಇಲ್ಲಿ ಎಚ್ದ ಮತ್ತು ನೋಡ್ರಿ ಎಚ್ ಯಾವುದು ಪ್ರತಿನಿಧಿಸ್ತದಂಥ ಬಣ್ಣ. ಎಚ್ ಮತ್ತು ಎಮ್ ಇಲ್ಲದ ನೋಡ್ರಿ. ಇದೇನು ಹೇಳ್ತಾವ ಅಂತಂದರೆ ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ಕಿರಣವು ತನ್ನ ಘಟಕ ಬಣ್ಣಗಳಾಗಿ ಏನು ಮಾಡ್ತದೆ ಅಂದರೆ ವಿಭಜಿಸ್ತದೆ ಅಂತ ಗೊತ್ತದ ಒಂದು. ಹೌದಾ? ಗಾಜಿನ ಪಟ್ಟಕ್ಕೆ ಇಟ್ಟು ಅಂತಂದ್ರೆ ಬೆಳಕು ಹಾಯಿಸ್ತೇವೆ ಅಂತಂದ್ರೆ ಅದರ ಮುಖಾಂತರ 7 ಬಣ್ಣಗಳಾಗಿ ಹೊರಗೆ ಬರ್ತಾವೆ. ಹೌದಾ? ಇಲ್ಲಿ ಎಚ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಫಸ್ಟ್ ಬರ್ತಕ್ಕಂಥದ್ದು ವಿಬ್ ಗಾಯಾರ ಅಂತ ನೆನಪಿಡ್ರಿ. ಹೌದಾ? ಎಚ್ ಅಂತಕ್ಕಂಥದ್ದು ಕೆಂಪು, ಎಮ್ ಅಂತಕ್ಕಂಥದ್ದು ಏನು ಮಾಡ್ತದೆ ಪ್ರತಿನಿಧಿಸ್ತದೆ ಅಂದರೆ ನೀಲಿ. ಹೌದಾ? ಇದಕ್ಕರ್ಧ ಪ್ಲಸ್ 1 ಮಾರ್ಕ್ಸ್. ನೆನಪಿರಲಿ. ವಿಬ್ ಗಾಯಾರ ಅಂತಕ್ಕಂಥದ್ದು ನೆನಪಿರಲಿ. ಬೆಳಕಿನ ವಿವರ್ತನೆ ಅದರ ಫ್ರೀಕ್ವೆನ್ಸಿ ಮ್ಯಾಗ ಡಿಪೆಂಡ್ ಆಗಿರ್ತದೆ ನೋಡಿ. ಯಾವ ಲೈಟ್ ಎಲ್ಲಿ ಬೀಳ್ತದೆ ಅಂತಕ್ಕಂಥದ್ದು ಕೆಂಪು, ಹಸಿರು, ಹಳದಿ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಹೌದಾ? ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಅದರ ಆವೃತ್ತಿ ನೆನ್ಪಿಟ್ಕೋರಿ. ವಾಕ್ ಒಂದರದು ಆ ವಾಕದ ಉದ್ದ ಮತ್ತು ಆ ವಾಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ 6ನೇ ಪ್ರಶ್ನೆ. ಅಥವಾ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನಡೆದ ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳ್ಯಾರ. ಇಲ್ಲಿ ಅವರೇ ಕೊಟ್ಟಿರ್ತಾರೆ. ಅವನಪ್ಪ ಅಂತಂದರೆ ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ, ಏಕೆ ಅಂತ ಕೇಳ್ಯಾರ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು, ಏಕೆ? ಉತ್ತರ: ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ಉದ್ದವು ಹೆಚ್ಚಾದಂತೆಲ್ಲ ಅದರ ರೋಧವು ಸಹ ಹೆಚ್ಚಾಗುತ್ತದೆ. ಇದು ಒಂದು. ಹೌದಾ? ನೆಕ್ಸ್ಟ್, ವಾಹಕದ ರೋಧವು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ವಾಹಕದ ಅಡ್ಡ ಕೊಯ್ತು ಹೆಚ್ಚಾದಂತೆಲ್ಲ ಅದರ ರೋಧವು ಕಡಿಮೆ ಆಗುತ್ತೆ ಅಥವಾ ವಾಹಕತೆಯು ಹೆಚ್ಚಾಗುತ್ತದೆ. ಅಥವಾ ಹಿಂಗೆ ಬರೆಯುವುದು: ಬೆಳ್ಳಿ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ, ಏಕೆಂದರೆ ಅದು ತಾಮ್ರಕ್ಕಿಂತ ಅತಿ ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ. ನೈಕ್ರೋಮ್ ಹೆಚ್ಚಿನ ವಿದ್ಯುತ್ ರೋಧಶೀಲತೆಯನ್ನು ಹೊಂದಿರುತ್ತದೆ, ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರುತ್ತವೆ. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು ಅಂತ ಕೇಳ್ಯಾರ. ದಂಡಕಾಂತದ
ಧ್ರುವ ದಕ್ಷಿಣ. ಹೌದಾ, ಏಕೆಂದರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ಕಂಪಲ್ಸರಿ ಕಾಂತದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಕಾಂತದ ಬಗ್ಗೆ ಓದ್ಕೋರಿ, ಕರೆಕ್ಟಾಗಿ ಫಿಕ್ಸ್ ಇರ್ತಕ್ಕಂಥ ಒಂದು ಕ್ವಶನ್ ಅದು. ನೈಕ್ರೋಮ್ ತಂತಿಯಾಗಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇರ್ತಕ್ಕಂಥವು ಇವೆಲ್ಲ. ಯಾಕಂದರೆ 2-3 ಕ್ವಶನ್ ಪೇಪರ್ ನೋಡ್ಕೊಂಡ್ರಪ್ಪ ಅಂದರೆ ಯಾವ್ದು ಇಂಪಾರ್ಟೆಂಟ್ ಅದ ಅಂತಕ್ಕಂಥ ನಿಮ್ಗೆ ಗೊತ್ತಾಗ್ಬಿಡ್ತು. ಒಂದು ವಸ್ತುವನ್ನು ಪೇನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳ್ಯಾರ. ಉಂಟಾದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಈ ಥರ ಚಿತ್ರ ನೀವು ಡಯಾಗ್ರಾಮ್ ಇಳಿಸ್ಬೋದು. ಹೌದಾ, 2Fನಿಂದ ಆಚೆ ಉಂಟಾಗ್ತದೆ. ಮತ್ತು ಅದೇನಪ್ಪ ಅಂತ ತಲೆ ಕೆಳಗಾಗಿರ್ತದೆ, ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗಿರ್ತದೆ. ಯಾವುದಕ್ಕೆ ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ ಅದ ಅಂತಕ್ಕಂಥ ನಿಮ್ಮ ತಲೆಗಿರಲಿ, ಯಾವ್ದು ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗ್ತದಪ್ಪ ಅಂತ. 9ನೇ ಪ್ರಶ್ನೆ, ಪ್ರಿಸ್ ಬಯೋಫಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಪರಿಹಾರವನ್ನು ಸೂಚಿಸಿ ಅಂತ ಕೇಳ್ಯಾರ. ಪ್ರಿಸ್ ಬಯೋಫಿಯಾ ಅಂತಂದರೆ ಏನಿಲ್ಲ, ಸಿಂಪಲ್ ನೋಡ್ರಿ. ಇದು ಕೇಳ್ತಕ್ಕಂಥದ್ದು ಸಮೀಪ ದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳಿಂದ ಹೇಗೆ ಸರಿಪಡಿಸಬಹುದು? ಪ್ರಿಸ್ ಬಯೋಫಿಯಾ ಹತ್ತಿರದ ಮತ್ತು ದೂರದ ವಸ್ತುಗಳೆರಡನ್ನು ನೋಡಲು ಕಷ್ಟವಾಗುತ್ತದೆ. ಎರಡು ವಸ್ತುಗಳು ನೋಡಬೇಕಾದ್ರೆ ಅಂತ ಕಷ್ಟವಾಗ್ತದೆ. ಕಾರಣ ಅಂದರೆ ಸಿಲಿಯರಿ ಸ್ನಾಯುಗಳೇನಂತ ದುರ್ಬಲಗೊಳ್ಳುವುದರಿಂದ ಇದು ನಮಗೆ ಪ್ರಿಸ್ ಬಯೋಫಿಯಾ ಉಂಟಾಗ್ತದೆ. ಹೌದಾ, ಮೊಸರು ತನ್ನ ಸ್ಥಿತಿಯನ್ನು ಕಳೆದುಕೊಳ್ಳುವುದು. ಪರಿಹಾರ ಏನಪ್ಪ ಅಂದ್ರೆ ಸೂಕ್ತ ದ್ವಿಸಂಗಮ ಮಸೂರದ ಬಳಕೆ ಮಾಡಬೇಕು. ಹೌದಾ, ಅಥವಾ ಸಮೀಪ ದೃಷ್ಟಿ, ವ್ಯಕ್ತಿ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ, ಅದಕ್ಕೆ ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ. ಸಮೀಪದ ವಸ್ತುಗಳೇನಪ್ಪ ಅಂದ್ರೆ ನೋಡ್ಬೋದು, ದೂರದ ವಸ್ತುಗಳನ್ನು ಕಾಣಿಸಂಗಿಲ್ಲ, ಅದಕ್ಕೆ ಅವನಿಗೆ ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ. ಕಾರಣಗಳಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣು ಗುಡ್ಡೋದು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್. ಅವು ಒಂದೆಲ್ಲ ಒಂದು ಇದ್ದೇ ಇರ್ತದೆ ಅದ್ರಾಗ ಪ್ರತಿ ಸಾರಿ. ಪರಿಹಾರ ಏನಪ್ಪ ಅಂತಂದರೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರದ ಬಳಕೆ ನಾವು ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಒಂದು ವಿದ್ಯುತ್ ಮಂಡಲ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಸೊಲನಾಯ್ಡ್ ಎಂದರೇನು? ಸೊಲನಾಯ್ಡಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು? ಫಿಕ್ಸ್ ಇವು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿ. ವಿದ್ಯುತ್ ಪ್ರವಾಹ ಇರುವ ವೃತ್ತಾಕಾರದ ವಾಹಕದ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತ ಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ತಂತಿಗಳ ಮೇಲಿನ ಅವಾಹಕವಾದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದ್ರೂ ದೋಷವಿದ್ದರೆ, ಸಜೀವ ಮತ್ತು ತಟಸ್ಥ ತಂತಿಗಳ ನೇರ ಸಂಪರ್ಕಕ್ಕೆ ಬಂದಾಗ, ಒಂದೇ ಸಾಕೆಟಿಗೆ ಹಲವಾರು ಉಪಕರಣಗಳನ್ನು ಸಂಪರ್ಕಿಸುವುದರಿಂದ, ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದರಿಂದ. ಹೌದಾ, ಇವೆಲ್ಲ ಕಾರಣಗಳು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳಾವದ. ಯಾವುದಾ ಅವಾಹಕವಾದಿಕೆ ಇರುವ ತಾಮ್ರತಂತಿ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಯ್ಡ್ ಎನ್ನುತ್ತಾರೆ. ನೆನಪಿರಲಿ, ಸೊಲನಾಯ್ಡ್ ಅಂದರೆ ಏನಿಲ್ಲ, ತಂತಿ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರ್ತಕ್ಕಂಥ ಒಂದು ವಸ್ತುವಿಗೆ ಏನಂತ ಕರಿತೀವಿ? ಆಕಾರಕ್ಕೆ ಸೊಲನಾಯ್ಡ್ ಅಂತಾರೆ. ವಿದ್ಯುತ್ ಪ್ರವಾಹವಿರುವ ಸೊಲನಾಯ್ಡಿನ ಒಳಭಾಗದ ಕಾಂತಿ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು ನಾವು. ಹೌದಾ, ವಿದ್ಯುತ್ತನ್ನು ಕಾಂತವನ್ನಾಗಿ ಮಾಡಬಹುದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ವಿಸ್ತರಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತಿ ಬಲರೇಖೆ ಒಂದನ್ನು ಛೇದಿಸುವುದಿಲ್ಲ. ನೆನಪಿಲ್ಲ, ಕಾಂತಿ ಬಲರೇಖೆ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ. ಕಾಂತಿ ಬಲರೇಖೆ ಆವೃತ್ತ ಜಾಲಗಳಾಗಿವೆ. ಕಾಂತ ಕ್ಷೇತ್ರವು ಸಹ 10 ಪಟ್ಟು ಹೆಚ್ಚಾಗಿರುತ್ತದೆ. ಬೆಳಕಿನ ಪ್ರತಿಫಲನ ಎಂದರೇನು? ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ದರ್ಪಣದ ಸಂಗಮ ದೂರ ಎಂದರೇನು? ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನ ಸ್ನೇಲ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳ್ತಾರೆ. ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ವ್ಯಾಖ್ಯಾನಿಸಿ. ದೃಕ್ಕ ಕೇಂದ್ರ, ದ್ಯುತಿರಂಧ್ರ ಅಂತ ಕೇಳ್ಯಾರ. ಹೌದಾ, ಈಗ ಬೆಳಕಿನ ಕಿರಣವು ನಯವಾದ ಹೊಳಪು ಮೇಲ್ಮೈ ಮೇಲೆ ಪತನಗೊಂಡು ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ನಯವಾದ ಅಥವಾ ಅಪಾರದರ್ಶಕ ವಸ್ತುವಿನ ಮೇಲ್ಮೈನಿಂದ ವಕ್ರೀಮ ಕಿರಣಗಳು ಹಿಂತಿರುಗಿ ಬರುವ ವಿದ್ಯಮಾನ. ನೆನಪಿರಲಿ, ಬೆಳಕಿಂದು. ಹೌದಾ, ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಏನಾಗಿರ್ತದೆ ಅಂದರೆ ಸಮನಾಗಿರ್ತದೆ. ಮೊದಲನೇ ನಿಯಮ. ಎರಡನೇ ನಿಯಮ ಏನು ಹೇಳ್ತಾ? ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿರ್ತವೆ. ಗೋಳಿಯ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಮಸೂರದ ಸಂಗಮ ದೂರ ಎನ್ನುವರು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವುದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಸ್ನೇಲ್ನ ನಿಯಮ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ
ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ದೃಕ ಕೇಂದ್ರ ಮಸೂರದ ಕೇಂದ್ರ ಬಿಂದುಗಳನ್ನು ದೃಕ ಕೇಂದ್ರ ಎನ್ನುವರು. ದ್ಯುತಿರಂಧ್ರ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅದರ ದ್ಯುತಿರಂಧ್ರ ಎನ್ನುವರು. ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ, ರೋಧವನ್ನು ನೋಡ್ರಿ ಇಲ್ಲಿ 12, 8, 16, 3 ಓಮ್, ಇದು 9 ವೋಲ್ಟ್ ಅದ. ಇಲ್ಲಿ ಇದು 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಥರ ಪ್ರಾಬ್ಲಮ್ ಫಿಕ್ಸ್ ಆಗಿ ಕೇಳ್ತಾರೆ ನೋಡ್ರಿ. ₹4ರಂತೆ 30 ದಿನಗಳಿಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳ್ಯಾರ. ಈ ಥರ ಇದ್ರೆ ನೋಡ್ರಿ ಹೆಂಗೆ ಮಾಡ್ಬೇಕಂತಕ್ಕಂಥದ್ದು. R1, R2, R3 ಕೊಟ್ಟರೆ R4 ಎಷ್ಟು ಬರ್ಕೋ, ವೋಲ್ಟ್ ಎಟ್ಟದ, RT ಎಟ್ಟದ, I ಎಷ್ಟದ. ಸಮಾಂತರ ಜೋಡಣೆಯಲ್ಲಿದ್ದಾಗ ಫಾರ್ಮುಲಾ ಹಿಂಗಾಗಿರ್ತದೆ. ಹೌದಾ, ಫಸ್ಟ್ ಸಮಾಂತರ ಜೋಡಣೆಯಾಗಿರ್ತಕ್ಕಂಥ ಫಸ್ಟ್ ಇದು ಮಾಡ್ಕೋರಿ. ಹೌದಾ, ಎಷ್ಟಾಯಿತು. ಆಮೇಲೆ RP ಪ್ಯಾರಲಲ್ ಇದ್ದೆವು, ಅದು ಎಷ್ಟು ಬರ್ತದಪ್ಪ ಅಂದರೆ 2 48/13 ಮಾಡಬೇಕು. ಇದು ಉಲ್ಟಾ ಜಾಸ್ತಿ ನೋಡ್ರಿ, ಯಾಕಂತಂದರೆ ಇದು ಜೋಡಣೆ. ಹೌದಾ, ಮ್ಯಾಲೆ ತೊಗೊಂಡ್ರೆ ಉಲ್ಟಾ ಮಾಡ್ಬೇಕು. ಮಂಡಲದ ಒಟ್ಟು ರೋಧ ಏಟಾಗಿರ್ತಪ್ಪ ಅಂತಂದರೆ RP ಮತ್ತು R4 ಎರಡು ಪ್ಲಸ್ ಮಾಡ್ಕೋಬೇಕಿಲ್ಲ. 3 ಓಮ್ ಅದಲ್ಲ, ಅದು ಪ್ಲಸ್ ಮಾಡಿದ್ರೆ ಇಷ್ಟ ಆಗಿಬಿಡ್ತದೆ. ಆಯ್ ಕಂಡು ಹಿಡಿಬೇಕೈತಂದ್ರೆ V/R ಮಾಡಬೇಕು. ಫಿಸಿಕ್ಸ್ ಆಯ್ತೀಗ. ನೆಕ್ಸ್ಟ್ ಏನಪ್ಪ ಅಂತಂದರೆ ರಸಾಯನಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ನೋಡ್ರಿ. ಚೆಲುವು ಪುಡಿಯ ರಾಸಾಯನಿಕ ಸೂತ್ರ ಅಂತ ಕೇಳ್ಯಾರ. ಚೆಲುವು ಪುಡಿಯ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂದರೆ CaOCl2 ಆಗಿರುತ್ತೆ ನೋಡ್ರಿ. ಕೆಳಗಿನ ಸಮೀಕರಣವನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳ್ಯಾರ. ಸಮೀಕರಣ ನೋಡ್ರಿ, ಕಾಪರ್ ಸಲ್ಫೇಟ್, ಫೆರಿಕ್ ಆಕ್ಸೈಡ್, ಫೆರಿಕ್ ಸಲ್ಫೇಟ್ ಪ್ಲಸ್ ಕಾಪರ್. ಅಂದರೆ ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ, ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಅಂತ ಕೇಳ್ಯಾರ. ಹೌದಾ, ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಏನಾಗಿರ್ತದೆ ಅಂದರೆ ಕ್ರಿಯಾಶೀಲ ಅಂತ ಕೇಳ್ಯಾರ. ಆದರೆ ಈಗ 4 ಆಪ್ಷನ್ಸ್ ಅದು. ತಾಮ್ರವು ಏನಾಗಿರ್ತದೆ ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಆಗಿರ್ತದೆ. ನೆನಪಿರಲಿ, ಏನಾಗಿರ್ತದೆ, ಯಾವ್ದು ಆಪ್ಷನ್ ಕರೆಕ್ಟ್ ಅದು. ತಾಮ್ರ ಬೆಳ್ಳಿಗಿಂತ ಹೆಚ್ಚು, ತಾಮ್ರ ಏನಂದ್ರೆ ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಅದು. ಕೆಳಗಿನಗಳಲ್ಲಿ ಕೊಟ್ಟಿರುವ ಸಂಯುಕ್ತ ಅಣುಸೂತ್ರವೇನು ಹೊಂದಿರುವ ಮತ್ತೊಂದು ರಚನಾ ಸೂತ್ರ ಬರೆಯಿರಿ. ಎದರಪ್ಪ ಅಂತಂದರೆ ಅಣುಸೂತ್ರ ಕೊಟ್ಟಿರ್ತಕ್ಕಂಥ ಸಂಯುಕ್ತದ ಅಣುಸೂತ್ರವನ್ನು ಹೊಂದಿರುವ ಮತ್ತೊಂದು ರಚನಾ ಸೂತ್ರ ಅಂತ ಕೇಳಿದ್ರೆ ಡಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ಕಾರ್ಬನ್ ಎಷ್ಟು 1, 2, 3, 4. ಹೈಡ್ರೋಜನ್ ಎಷ್ಟು, ಎಲ್ಲ ಕಡೆ ಸಿಂಗಲ್ ಬಾಂಡ್ ಇರ್ತಕ್ಕಂಥದ್ದು. ಕೆಳಗೆ ಕೊಟ್ಟಿರುವ ಚಿತ್ರ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು. ಅಂದರೆ ಇದು ಕಂದು ಬಣ್ಣ ಉಂಟಾಗಬೇಕಾದ್ರೆ ಕಾರಣ ಏನು ಅಂತ ಕೇಳ್ಯಾರ. ಇಲ್ಲಿ ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ನಿಸರ್ಗದ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದ್ರೂ 2 ಲೋಹಗಳನ್ನ ಹೆಸರಿಸಿರಿ ಅಂತ ಕೇಳ್ಯಾರ. ಯಾವುದು 17ನೇದು, ಅದು ಚಿನ್ನ ಮತ್ತು ಬೆಳ್ಳಿ. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ಸಿಗ್ತಕ್ಕಂಥ ಚಿನ್ನ, ಬೆಳ್ಳಿ, ಪ್ಲಾಟಿನಮ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 18ನೇದು, ಹೈಡ್ರೋಜನೀಕರಣ ಮಹತ್ವವೇನು. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಪರಿವರ್ತಿಸಬಹುದು. ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬುಗಳನ್ನಾಗಿ ಪರಿವರ್ತಿಸಬಹುದು. ಕಾರ್ಬನ್ ಸಂಯುಕ್ತಗಳ ಸಂಗ್ರಹವಾದಿ ಹೆಚ್ಚಿಸಬಹುದು. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣ ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಯಾಕೆ ಹಚ್ಚಬಹುದು ಅಂತಂದರೆ ಜೇನುಹುಳ ಕುಟುಕ ಮೆಥನೋಯಿಕ್ ಆಮ್ಲವನ್ನು ಹೊಂದಿದ್ದು ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡುತ್ತದೆ. ಅದಕ್ಕೆ ನಾವು ಅಡುಗೆ ಸೋಡಾ ಹಚ್ಚಿದೆವು ಅಂತಂದರೆ ಕಡಿಮೆ ಮಾಡ್ತದೆ, ಉರಿಯನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಅದು ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲದ ಪರಿಣಾಮ ತಟಸ್ಥಗೊಂಡು ಉರಿ ಶಮನವಾಗುತ್ತದೆ. ಅದು ಆಮ್ಲ ಇರ್ತದೆ, ಹೌದಾ, ಅದಕ್ಕೆ ಶಮನ ಆಗಿಬಿಡ್ತದೆ. ಸಿನ್ನಬಾರಿನಂಥ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ಪರಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ. ಸಿನ್ನಬಾರನ್ನು ಗಾಳಿಯಲ್ಲಿ ಉರಿಸಿದಾಗ ಪಾದರಸ ಏನಾಗ್ತದೆ ಅಂತಂದರೆ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ದೊರಕ್ತದೆ. ಮತ್ತೇನಪ್ಪ ಅಂತಂದರೆ ಪಾದರಸದ ಆಕ್ಸೈಡನ್ನು ಕಾಸಿದಾಗ ಪಾದರಸ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತದೆ. ನೀರಿನೊಂದಿಗೆ ಕ್ಯಾಲ್ಸಿಯಂ ಪರಿವರ್ತನೆ ತೀವ್ರತೆ ಕಡಿಮೆ.
ಕ್ಯಾಲ್ಸಿಯಂ ನೀವು ಪರಿವರ್ತಿಸಿದಾಗ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಕೆಟಿನೀಕರಣ ಕಾರ್ಬನ್ ಇತರ ಕಾರ್ಬನ್ ಪರಮಾಣು ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಒಂದು ಗುಣ ಅದ. ಯಾವುದು? ಕಾರ್ಬನ್ ಸಂಯುಕ್ತಗಳು. 27ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತೆ. ಈ ಕ್ರಿಯೆಯನ್ನು ವಿಧವನ್ನು ತಿಳಿಸಿರಿ ಅಂತಂದ್ರೆ, ಎರಡನೇದು ಏನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಿ ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ. ಅಥವಾ ಅದು ಬರಲಿಲ್ಲ ಅಂತಂದರೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ದೂಗಿಸಬೇಕು ಏಕೆ, ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳ್ಯಾರ. ರಾಸಾಯನಿಕ ಸಂಯೋಗ ಒಂದೇದು ಬಣ್ಣದಲ್ಲಿ ಬದಲಾವಣೆ ಆಗ್ತದೆ, ಅನಿಲದ ಬಿಡುಗಡೆ ಆಗ್ತದೆ, ತಾಪದಲ್ಲಿ ಬದಲಾವಣೆ ಆಗ್ತದೆ, ಸ್ಥಿತಿ ಬದಲಾವಣೆ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ರಾಶಿ ಸಂರಕ್ಷಣೆ ನಿಯಮದ ಪ್ರಕಾರ ಪ್ರತಿ ಧಾತುವಿನ ಅಣುಗಳ ಸಂಖ್ಯೆಯು ರಾಸಾಯನಿಕ ಕ್ರಿಯೆಗೆ ಮೊದಲು ಮತ್ತು ಅದರ ನಂತರ ಸ್ಥಿರವಾಗಿರುತ್ತದೆ. ಎಣ್ಣೆ ಸವರುವುದು, ಬಣ್ಣೆ ಹಚ್ಚುವುದು, ಗ್ರೀಸ್ ಹಚ್ಚುವುದು. ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಅನೋಡೀಕರಣ ಅಂತ. ಹೌದಾ? ನೆಕ್ಸ್ಟ್, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಇದು ಡಯಾಗ್ರಾಮ್ ಪರ್ಫೆಕ್ಟಾಗಿ ಮಾಡ್ಕೋರಿ. ಫಿಕ್ಸ್ ಆಗಿರ್ತಕ್ಕಂಥ ಒಂದು ಡಯಾಗ್ರಾಮ್ ಅದ, ಪ್ರಾಕ್ಟೀಸ್ ಮಾಡ್ಕೋರಿ. ಇದು ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣುವನ್ನು ಉಂಟಾಗುವುದನ್ನು ತೋರಿಸಿರಿ. ಅಲ್ಯೂಮಿನಿಯಂ ಆಕ್ಸೈಡಿನ ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ? Mg2 ಎಷ್ಟು ಎಲೆಕ್ಟ್ರಾನ್? ಮ್ಯಾಗ್ನೀಷಿಯಂ ಧನ ಆಯನ ಆಗಿರುತ್ತೆ, ಕ್ಲೋರೈಡ್ ಋಣ ಆಯನ ಆಗಿರ್ತದೆ. ನೆನಪಿರಲಿ, ಇದು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಫಿಕ್ಸ್ ಇರ್ತಕ್ಕಂಥ ಈ ಚಾಪ್ಟರಲ್ಲಿ. ಏಕೆಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಪರ್ಯಾಪ್ತ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದ್ರು ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ಪ್ರೊಪೆನಾಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ವ್ಯತ್ಯಾಸಗಳನ್ನು ನೋಡ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಪೆನಾಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್. ನೆಕ್ಸ್ಟ್ ಏನಪ್ಪ ಅಂತಾರೆ ವಿಷಯ ವಿಜ್ಞಾನದಲ್ಲಿ ಬಯಾಲಜಿ ನೋಡ್ರಿ, ಜೀವವಿಜ್ಞಾನ. ಜೀವಶಾಸ್ತ್ರದಲ್ಲಿ ಏನಪ್ಪ ಅಂತಂದರೆ ಬಹುವಾಕ್ಯಗಳು 3 ಇರ್ತಾವೆ. ಕೆಳಗಿನ ಸಸ್ಯ ಪತ್ರರಂಧ್ರ ಕಾರ್ಯವೆಂದರೆ ಏನಪ್ಪ ಅಂತಂದರೆ ಅನಿಲಗಳ ವಿನಿಮಯ. ಸಸ್ಯಗಳ ದ್ಯುತಿ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದಪ್ಪ ಅಂದರೆ ಆಕ್ಸಿನ್. ದ್ಯುತಿ ಅನುವರ್ತನೆಗೆ ಕಾರಣವಾದಂಥ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಯಾವುದು ಅಂತಕ್ಕಂಥದ್ದು ಗೊನೇರಿಯಾ. ಸ್ತನಿಗಳ ರಕ್ತದ ಇಮ್ಮಡಿ ಪರಿಚಲನೆ ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ ಅಂತ ಕೇಳ್ಯಾರ. ಇಮ್ಮಡಿ ಪರಿಚಲನೆ ದೇಹಕ್ಕೆ ಹೆಚ್ಚು ಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಸ್ಥಿರ ದೇಹ ತಾಪ ಹೊಂದಲು ಅಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎಂದರೆ ಇಲ್ಲ, ಏಕೆಂದರೆ ಹೂ ಏಕಲಿಂಗಿಯಾಗಿದೆ. ಹೂ ಕೇವಲ ಪುರುಷ ಸಂತಾನೋತ್ಪತ್ತಿ ಭಾಗವನ್ನು ಹೊಂದಿದೆ. DNA ಸ್ವಪ್ರತೀಕರಣ ಎಂದರೇನು? ಕೋಶ ವಿಭಜನೆ ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನು ನಕಲುಗೊಳಿಸಿಕೊಳ್ಳುತ್ತದೆ. ಇದನ್ನು DNA ಸ್ವಪ್ರತೀಕರಣ ಎನ್ನುತ್ತಾರೆ. ನೆಪ್ರಾನ್ ರಚನೆ ತೋರಿಸುವ ಚಿತ್ರ ಬರೆಯಿರಿ. ಚಿತ್ರವನ್ನು ನೋಡ್ಕೋರಿ. ಪರಾವರ್ತಿತ ಚಾಪ ಎಂದರೇನು? ಮಾನವನ ಮೆದುಳಿನ ಚಿತ್ರ ಫಿಕ್ಸ್. ಮೆದುಳಿನ ಚಿತ್ರ ಮತ್ತು ಹಾರ್ಟ್ ಇವೆರಡು ಫಿಕ್ಸ್ ಆಗಿರ್ತಾವೆ ನೋಡ್ರಿ. 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಮತ್ತೇನಪ್ಪ ಅಂತಂದರೆ 35ನೇ ಪ್ರಶ್ನೆ, ತಂದೆಯಲ್ಲಿ ಮಗುವೊಂದರ ಲಿಂಗ ನಿರ್ಧಾರಯಾಗುತ್ತದೆ ಏಕೆ? ತಂದೆಯಿಂದಲೇ. ಯಾಕಪ್ಪ ಅಂದರೆ ಹಳದಿ ಬೀಜವನ್ನು ಉತ್ಪಾದಿಸುವ, ಕೆಂಪು ಹೂ ಬಿಡುವ, ಎತ್ತರ, ಬಟಾಣಿ, TTR, RR ಇವು ನೆನ್ಪಿಟ್ಟುಕೊಂಡು ಚಕ್ಕರ್ ಬೋರ್ಡ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇದು ಲಿಂಗಾಣುಗಳು ಅಥವಾ ಇದ್ರಾಗ ಚಕ್ಕರ್ ಬೋರ್ಡ್ ಇದು ಎರಡರದಾಗ ಒಂದು ಯಾವ್ದಾರು ಹಾಕ್ರಿ. ಹುಲ್ಲು, ಕಪ್ಪೆ, ಹಾವು. ಒಂದು ವೇಳೆ ನೋಡ್ರಿ ಇದ್ರಾಗ 10% ನಿಯಮದ ಪ್ರಕಾರ 10ರಷ್ಟು ಶಕ್ತಿ ಮಾತ್ರ ಒಂದಿನ ಪೋಷಣ ಹಂತಕ್ಕೆ ತಲುಪ್ತದೆ. ಭಾಳ ಇಂಪಾರ್ಟೆಂಟ್ ಇವು ಇದ್ದೇ ಇರ್ತದೆ ಜೈವಿಕ ಘಟಕಗಳಲ್ಲಿ. ತ್ಯಾಜ್ಯ ವಸ್ತುಗಳ ಬಗ್ಗೆ ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದಿಂದ ನೀರುವ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತವೆ ವಿವರಿಸ್ರಿ. ಜೈಲಮ್ ಫ್ಲೋಯಮ್ಗಳ ಬಗ್ಗೆ ಫಿಕ್ಸ್ ಇರ್ತಕ್ಕಂಥದ್ದು ಒಂದು ಕ್ವಶನ್ ಇದ್ದೇ ಇರ್ತದೆ. ಬಾಷ್ಪ ವಿಸರ್ಜನೆ ಮೂಲಕ ಹೆಚ್ಚು ನೀರನ್ನು ಹೊರಹಾಕುವಿಕೆ. ಯಕೃತ್ತಿನಿಂದ ಸ್ರವಿಕೆ ಪಿತ್ತರಸ ಆಮ್ಲೀಯ ಆಹಾರವನ್ನು ಚಾರಿಗೊಳಿಸುತ್ತದೆ. ಪಿತ್ತರಸ ಲವಣಗಳನ್ನು ಹೈಡ್ರೋಸ್ಪೈರೋಗೇರಾ ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ? ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳ್ಯಾರ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿರಿ. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವರ್ಷಗಳು ವೀರ್ಯನಾಳದ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳ್ಯಾರ. ಇಷ್ಟೇನಪ್ಪ ಅಂತಂದರೆ ಯುಗ್ಮಜ ಹಲವಾರು ಬಾರಿ ಇದು ಫಿಕ್ಸ್ ಇರ್ತಕ್ಕಂಥ ಕ್ವಶನ್ಸ್ಗಳು ನೋಡ್ರಿ. ಅಂಡಾಣುಗಳ ಬಗ್ಗೆ
ಯಾವ ಥರ ವರ್ಷಣಗಳಾಗ್ತಾವೆ, ವೀರ್ಯನಾಳ ಇಷ್ಟೇನಪ್ಪ ಅಂತಂದರೆ ಬಯಾಲಜಿ ಆಯಿತು. ಹೌದಾ, ಇಷ್ಟು ಪ್ರಶ್ನೆಗಳು ನೋಡ್ಕೋಬೇಕು ನೀವು. ಹೌದಾ, ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟೇ ಆಗಿರ್ತಾವೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಕರೆಕ್ಟಾಗಿ ಎಲ್ಲ ಒಂದು 2 ಇಲ್ಲ 3 ಕ್ವಶನ್ ಪೇಪರ್ ನೋಡ್ಕೋರಿ. ನಿಮ್ಗೆ ಇಂಪಾರ್ಟೆಂಟ್ ಅದ್ರಾಗೆ ಸಿಕ್ಕಿಬಿಡ್ತಾವೆ. ಹೌದಾ, ಒಂದು 5 ವರ್ಷದ ಕ್ವಶನ್ ಪೇಪರ್ ಓದ್ಕೊಂಡ್ರಿ ಅಪ್ಪ ಅಂತಂದರೆ ಆರಾಮಾಗಿ ನೀವು 60 to 70 ಮಾರ್ಕ್ಸ್ ಕವರ್ ಆರಾಮಾಗಿ ಮಾಡ್ಬೋದು. ಹೌದಾ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.